ನಮಸ್ಕಾರ. ನಾನು ರಮಾಕಾಂತ್ ನರ್ಗುನ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್. ನಿಮ್ಮ ಮುಂದುಗಡೆ ಒಂದು ಪ್ರಶ್ನೆ. ಈ ನಮ್ಮ ಸಮಾಜದ ಪ್ರಾಬ್ಲಮ್ಗಳನ್ನು ಪೊಲಿಟಿಸೈಸ್ ಮಾಡೋದು, ರಾಜಕೀಯ ಮಾಡೋದು ಕರೆಕ್ಟಾ? ಸಮಾಜದ ಏರುಪೇರುಗಳನ್ನು ನೀವು ಪೊಲಿಟಿಕ್ಸಲ್ಲಿ ತೊಗೊಂಡು ಹೋದರೆ ಸಮಾಜ ಹೋಗ್ಬಿಡುತ್ತೆ. ಪೊಲಿಟಿಕ್ಸ್ ಮಾಡೋರು ಮಾಡಿರಿ. ಸಮಾಜದ ಪ್ರಾಬ್ಲಮ್ ಕೂಡ ನೀವು ಪೊಲಿಟಿಕ್ಸ್ ಮಾಡ್ತೀನಿ ಅಂದರೆ ಸರ್ಕಾರಿಗೆ ಕಳಕಳಿಯ ವಿನಂತಿ, ಯಾವಾಗಲೂ ಸಮಾಜದ ಪ್ರಾಬ್ಲಮನ್ನು ಪೊಲಿಟಿಸೈಸ್ ಮಾಡಬೇಡ್ರಿ. ಸಮಾಜದ ಕಷ್ಟ ಸುಖ ದುಃಖಗಳನ್ನು ನೋಡುವುದು ಒಂದು ರಾಜಕೀಯ ಒಂದು ರೆಸ್ಪಾನ್ಸಿಬಿಲಿಟಿ. ನಿಮ್ಮದೇ ಪಾರ್ಟಿ, ನಿಮ್ಮದೇ ಮನೆ, ನಿಮ್ಮದೇ ಆಸ್ತಿ ಇದೇ ನೋಡ್ಕೊಂಡು ಹೋದರೆ ಸಮಾಜ ಒಂದು ದಿವಸ ಝೀರೋ ಆಗುತ್ತೆ. ಸಮಾಜ ನಿಮ್ಮ ಅಗೇನ್ಸ್ಟ್ ಕೂಡುತ್ತೆ. ನೋಡಿರಿ, ಎಷ್ಟು ವರ್ಷಗಳಿಂದ ನಾವು ಈ ಪೆನ್ಷನ್ಗೋಸ್ಕರ ಫೈಟ್ ಮಾಡ್ತಾ ಇದ್ದೀವಿ. ಎಲ್ಲ ಪೊಲಿಟೈಸೈಸ್ ಮಾಡಿಬಿಟ್ಟು ಅವನು ಕೇಳಲ್ಲ, ಇವನು ಕೇಳಲ್ಲ, ಆ ಪಾರ್ಟಿ ಹಂಗನ್ನತ್ತೆ, ಈ ಪಾರ್ಟಿ. ಅರೆ, ಜನರ ಪ್ರಾಬ್ಲಮ್ ಏನು ನೋಡ್ರಲ್ಲ, ಸ್ಟಡಿ ಮಾಡಿರಿ. ನಾವು ತಪ್ಪಾಗಿದೆ ಅಂತ ನಮ್ಗೆ ಹೇಳ್ರಿ. ಏನು ದೇವರು ಇಷ್ಟು ಶಕ್ತಿ ಕೊಟ್ಟು ನಿಮ್ಮ ಎದುರುಗಡೆ ನಿಂತು ನಾವು ಅಲ್ಲಿ ಹೋಗಿ ಫೈಟ್ ಮಾಡೋದು ಒಂದು ಕೊಟ್ಟಿದ್ದಾರೆ. ಈಗ ಬರುವ ಬೆಳವಣಿಗೆ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ನಾವೆಲ್ಲ ನೋಟಿಸ್ ಕೊಟ್ಟಾಯ್ತು ರೀ. ಹಾಗೂ ಮೊದಲನೇ ಫೇಜಿನ ಕಾರ್ಯಕ್ರಮ ನಾವೇನು ಮಾಡೀವಿ, ತುಂಬ ಚೆನ್ನಾಗಿ ಮಾಡೀವಿ. ನಿಮ್ಮೆಲ್ರಿಗೂ ನನ್ನ ಧನ್ಯವಾದಗಳು. ಇನ್ನೂ ಒಂದು 3-4 ಕಡೆ ಮಾಡಿಲ್ಲ, ಅವರು ಕೂಡ ಇವತ್ತು ನಾಳೆ ಇಷ್ಟರಲ್ಲಿ MP ಗಳಿಗೆ ಹೋಗಿ ತಮ್ಮ ಮೆಮೊರಂಡಮ್ ಸಬ್ಮಿಟ್. ಯಾಕಂದರೆ MP ಆದವನು ಜನನಾಯಕ. ಅವನು ನಮ್ಮ ಕಷ್ಟ ಸುಖ ದುಃಖಗಳನ್ನು ಹೋಗಿ ಸರ್ಕಾರಕ್ಕೆ ತಿಳಿಸಿ ನಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದು ಅವನು ಫಸ್ಟ್ ಕೆಲಸ. ಅದು ಬಿಡ್ತಾರೆ, ಅದು ಮಾಡ್ತೀನಿ ಇದು ಮಾಡ್ತೀನಿ. ಮಾಡ್ರಪ್ಪ, ಬ್ಯಾಡ ಅನ್ನಲ್ಲ. ನಮ್ಮ ಕಷ್ಟ ಸುಖ ದುಃಖನೂ ನೋಡ್ಕೊಳ್ರಿ ನೀವು. ಅವ್ರಿಗೆ ಬೇಕಾಗಿಲ್ಲರಿ. ನಾವು ಈ ಮುದುಕ್ ಮುಂಡೆವು ಏನು ಮಾಡ್ತಾವೆ, ಹೋದ್ರೆ ಹೋಗೋಲ್ಬೇಕ. ಈ ವಿಚಾರಗಳಿದ್ರೆ ನಮ್ಮ ಮುಂದೆ ಹೇಳ್ಬಿಡ್ರಿ, ನಿಮಗೆ ನಾವು ಮಾಡಲ್ಲ. ಇದೇ ಕಾರಣದಿಂದ ನಾವು ಫಸ್ಟ್ ಫೇಸ್ ಕಾರ್ಯಕ್ರಮ ಸಕ್ಸಸ್ ಮಾಡಿದ್ದೀವಿ. ಹಾಗೂ ಮುಂದಿಂದು CBT ಮೀಟಿಂಗ್ ಮುಂದುಗಡೆ ಧರಣ ಮಾಡೋದು, ಈ ವಿಷಯ ಸೀರಿಯಸ್ ಆಗಿ ಸರ್ಕಾರಕ್ಕೆ ಹೋಗ್ಬಿಟ್ಟದ. ಅವರು ಪೋಸ್ಟ್ಪೋನ್ ಮಾಡಿಬಿಟ್ರು. ಈಗ ನೆಕ್ಸ್ಟು ನಾವು 5ನೇ ತಾರೀಕು ಜಂತರ್ ಮಂತರಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕಿಂತ ಮೊದಲು ನಮ್ಮ ಸೆಂಟ್ರಲ್ ಟೀಮ್ ಆಗಲೇ ಡೆಲ್ಲಿನಲ್ಲಿದೆ. ನಮ್ಮ MP ಗಳು ಮಿನಿಸ್ಟ್ರುಗಳು ಎಲ್ಲರೂ ಡೆಲ್ಲಿನಲ್ಲಿದ್ದಾರೆ. ಅವರಲ್ಲಿ ಹೋಗಿ ಪರ್ಸ್ನಲಾಗಿ ಮಾತಾಡಿ, ಸರ್ ಈ ಅಧಿವೇಶನದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಕಮಾಂಡ್ರ್ ಕೂಡ ಮುಟ್ತಾ ಇದ್ದಾರೆ ಡೆಲ್ಲಿಗೆ. ನಾನು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ನಮ್ಮದು ವಿಚಾರ ಜಂತರ್ ಮಂತರ್ ಕಾರ್ಯಕ್ರಮ ಆಗೋದಕ್ಕಿಂತ ಮೊದಲು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಅದು ಏನೇ ಇರಲಿ, ನಾವು ಕೊಟ್ಟ ಕಾರ್ಯಕ್ರಮಗಳ ಬಗ್ಗೆ ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡಿರಿ ನೀವು. ನಾವು 5ನೇ ತಾರೀಕು ಜಂತರ್ ಮಂತರ್ ಕಾರ್ಯಕ್ರಮ ಆದಮೇಲೆ ನಾವೊಂದು ಡೇಟ್ ಫಿಕ್ಸ್ ಮಾಡ್ತೀವಿ. ಯಾವುದ್ರ ಬಗ್ಗೆ? ಒಂದು EPFO ಆಫೀಸ್ ತಾಲ ಠೋಕೋ ಕೀಲಿ ಹಾಕಿಬಿಡೋಣ. ಮಕ್ಕಳು ರೊಕ್ಕ ಎಲ್ಲ ತೊಗೊಂಡು ನಮಗೆ ದುಡ್ಡು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹುಡುಗಾಟನ ಮಕ್ಕಳು. ತಿಂಗಳಿಗೆ 540 ರೂಪಾಯಿ ಕಟ್ಟಿ ಸ್ವಾಮಿ. ಇಡೀ ವರ್ಷಾದ್ಯಂತ 30 ವರ್ಷ 35 ವರ್ಷ 40 ವರ್ಷ ಅದೇ ದುಡ್ಡು ಎಲ್ಲಾದರೂ ಇಟ್ಟಿದ್ರೆ ನಮ್ಗೆ ಸಾವಿರಾರು ರೂಪಾಯಿ ಪೆನ್ಷನ್ ಬರ್ತಾಯಿತ್ತು. ಇದ್ರ ಬಗ್ಗೆ ಏನು ಕಳಕಳಿ ಇಲ್ವಾ ಸರ್ಕಾರಕ್ಕೆ? ನಾವು ಸುಮ್ಮನೆ ಭಿಕ್ಷೆ ಬಿಡ್ತಾ ಇದ್ದೀವಾ? ಅದಾದಮೇಲೆ ನೆಕ್ಸ್ಟು ಉಪವಾಸ ಸತ್ಯಾಗ್ರಹ. ಅದು ಕಾರ್ಯಕ್ರಮನ ಹೆಂಗೆ ಮಾಡೋದಂತ ನಾವು 5ನೇ ತಾರೀಕು ಡಿಸೈಡ್ ತೊಗೋತೀವಿ. ಏನು ಎಲ್ಲ ಡಿಸ್ಟಿಕ್ ವೈಸ್ ಮಾಡಿ, ಸ್ಟೇಟ್ ಮಾಡಿ, ಕೊನೆಗೆ ಮಾಡೋ ಉಪವಾಸ ಸತ್ಯಾಗ್ರಹನ ಡೆಲ್ಲಿನಲ್ಲಿ ಮಾಡೋ. ಅದ್ರ ಬಗ್ಗೆ ವಿಚಾರಗಳನ್ನು ತೊಗೊಂಡು 5ನೇ ತಾರೀಕು ಜಂತರ್ ಮಂತರ್ ಕಾರ್ಯಕ್ರಮ ಆದಮೇಲೆ ನಿಮಗೆಲ್ಲ ಡೀಟೇಲಾಗಿ ಹೇಳ್ತೀನಿ. ಕಾಳಜಿ ಮಾಡಬೇಡ್ರಿ. ನಾನು ಜೀವ ಹೋದರೂ ಚಿಂತಿಲ್ಲ, ಪೆನ್ಷನ್ ತೊಗೊಂಡೇ ತೀರ್ತೀನಿ, ಬಿಡಲ್ಲ ನಾನು. ಮೋದಿ ಸಾಹೇಬ್ರ ನೋಡ್ರಿ, ಸ್ವಲ್ಪ ಕಣ್ ತೆಗೀರಿ ನಮ್ಮ ಬಗ್ಗೆನೂ. ನೀವು ಬೇರೆ ಕೆಲಸ ಮಾಡಲ್ಲ ಅಂತ ನಾವು ಹೇಳಲ್ಲ.
ನಾವು ಒಂದು ಪಶುಗಳು ಇದ್ದೀವಿ ಇಲ್ಲಿ ನೆಲದ ಮೇಲೆ ಜೀವಂತವಾಗಿದ್ದೀವಿ. ನಮ್ಮಲ್ಲಿ ಎಷ್ಟು ಜನ 2 ಹೊತ್ತು ಊಟಕ್ಕಿಲ್ಲ. ಆರೋಗ್ಯ ಪರಿಸ್ಥಿತಿ ತುಂಬ ಕಠಿಣವಾಗಿದೆ. ನೀವು ಕೊಡೋ 1,000ದಲ್ಲಿ ನೀವು 1,000 ಸಿಲಿಂಡರ್ ಮಾಡಿಟ್ಟಿರಿ. ನಮ್ಮ ಜೀವನ ಹೆಂಗೆ ನಡಿಬೇಕು ಹೇಳ್ರಿ? ಯೋಚನೆ ಮಾಡಿರಿ. ನಾವು 4 ಸ್ಟೇಜದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವಿ. ನೀವು ತಿಳ್ಕೊಂಡಿರ್ಬೋದು ಈ ಮುದುಕರು ಬರೇ ಮಾಡೋದಿಲ್ಲ ಅಂಥೇಳಿ. ಮಾಡೇ ತೋರಿಸ್ತೀವಿ. ನಾನೇ ಮೊದಲೇದಾವ ಜೀವ ಕೊಡೋದು ಅದ್ರೊಳಗೆ. ತೋಡಿ ಹೋಗಲಿ, ನಿಮ್ಗಾದ್ರೂ ಪೆನ್ಷನ್ ಸಿಗಲಿ ಆ ವಿಚಾರ. ಸಾಕಾಗ್ಬಿಟ್ಟೆ ಸರ್, ನಿದ್ದೆ ಬರ್ತಾಯಿಲ್ಲ ರಾತ್ರಿ ಎಲ್ಲ. ನಮಗೆ ಅಳು ಬರ್ತದೆ ಒಂದೊಂದು ಸರಿ. ಯಾರ ಮುಂದೆ ಅಳಬೇಕು? ಬರ್ರಿ ನಮ್ಮ ಜೊತೆಗೆ. ಯಾರು ನಮ್ಮ ಜೊತೆಗಿಲ್ಲ ಅವ್ರು ಕೂಡ ನಮ್ಮ ಜೊತೆಗೆ ಬರಬೇಕು. ಬಿಟ್ಬಿಡ್ರಿ ಅವನ್ನೆಲ್ಲ. ನಮ್ಮ ಜೊತೆಗೆ ಎಷ್ಟು ಜನ ಸೇರ್ತಾರೋ ಅಷ್ಟು ಜಲ್ದಿ ನಮ್ಮ ಕೆಲಸ ಆಗೇ ತೀರ್ತದೆ. ಇದೊಂದು ಕೊನೆಯ ಫೈಟ್ ನಮ್ಮದು. ಕೊನೆಯ ಫೈಟು. ದಯಮಾಡಿ ಎಲ್ಲರೂ ಸೇರೋಣ, ಆ ಜಯವನ್ನು ತರಿಸೋಣ. ನಮ್ಮ ಎಲ್ಲ ಪೆನ್ಷನ್ದಾರರಿಗೆ ಪೆನ್ಷನ್ ಕೊಟ್ಟೇ ತೀರೋಣ ಅಂಥೇಳಿ ನಾನು 4 ಮಾತುಗಳನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ.